ಇನ್ನು ಹಾರ್ಮುಜ್ ಜಲಸಂಧಿ ಓಪನ್ ಮಾಡದ ಇರಾನ್ ಹೇಗೆ ಅಮೆರಿಕ ಮತ್ತು ಇಸ್ರೇಲ್ಗೆ ಸೆಡ್ಡು ಹೊಡಿತಾ ಇದೆ ಅನ್ನೋದನ್ನ ಗಮನಿಸ್ತಾ ಇದ್ದೀವಿ. ಜಲಸಂಧಿ ದಾಟೋ ಹರಸಾಹಸ ಮಾಡದ ಅಮೆರಿಕ 24 ಗಂಟೆಯಲ್ಲಿ ಒಂದೇ ಒಂದು ಹಡಗು ಕೂಡ ಸಂಚರಿಸಿಲ್ಲ. ಹಾರ್ಮುಜ್ ಜಲಸಂಧಿಯಲ್ಲಿ ಹಡಗುಗಳು ಸಾಗ್ತಾ ಇಲ್ಲ. ಅಮೆರಿಕ ಸೇರಿದಂತೆ ಮಿತ್ರ ರಾಷ್ಟ್ರಗಳ ಹಡಗುಗಳು ಕದಲ್ತಾ ಇಲ್ಲ. ಇರಾನ್ನಿಂದ ದಾಳಿ ಮಾಡೋ ಆತಂಕದಲ್ಲಿ ಅಮೆರಿಕ ಇದೆ. ಅಮೆರಿಕವೂ ಕೂಡ ತನ್ನ ಕ್ಷಿಪಣಿ ದಾಳಿಯನ್ನು ಮಾಡಿತ್ತು, ಬಂಕರ್ ಬಸ್ಟರನ್ನು ಬಳಸಿ. ಆದರೆ ಇರಾನ್ ಯಾವ ಮಟ್ಟಿಗೆ ಹೊಡೆತವನ್ನು ಕೊಟ್ಟಿದೆ ಅನ್ನೋದನ್ನು ನಾವು ಗಮನಿಸ್ತಾ ಇದ್ದೀವಿ. ಜಲಸಂಧಿ ದಾಟುವಂತಹ ಹರಸಾಹಸವನ್ನು ಅಮೆರಿಕ ಮಾಡ್ತಾ ಇಲ್ಲ. ಹಡಗುಗಳು ಎಲ್ಲೆಲ್ಲಿ ನಿಂತಿದ್ವೋ ಅಲ್ಲೇ ನಿಂತಿವೆ. ಒಂದು ವೇಳೆ ಅಪ್ಪಿತಪ್ಪಿ ಮೂವ್ ಆಗಿದ್ದೆ ಆದರೆ ಇರಾನ್ ಹೊಡೆದುರುಳಿಸುವಂತಹ ಆತಂಕ ಇದೆ. ಯಾವ ರೀತಿಯಾಗಿ ಇರಾನ್ ತನ್ನ ಪ್ರತಿದಾಳಿಯನ್ನ ಮೂಲಕ ಇಸ್ರೇಲ್ ಮತ್ತು ಅಮೆರಿಕಕ್ಕೆ ಸೆಡ್ಡು ಹೊಡಿತಾ ಇದೆ ಅನ್ನೋದನ್ನ ಗಮನಿಸ್ತಾ ಇದ್ದೀವಿ. ಯುದ್ಧ ಆರಂಭದ ದಿನದಿಂದ ಇದುವರೆಗೂ ಕೂಡ 90 ಹಡಗು ಸಂಚಾರ. ಹಾರ್ಮುಜ್ ಜಲಸಂಧಿಯಲ್ಲಿ 90 ಹಡಗುಗಳು ಸಂಚಾರ. ಭಾರತ, ಚೀನಾ ಸೇರಿದಂತೆ ಬೇರೆ ದೇಶಗಳ ಹಡಗುಗಳು ಕೂಡ ಸಂಚಾರ. ಇರಾನ್ನಿಂದ ಅತಿ ಹೆಚ್ಚು ತೈಲವನ್ನು ಖರೀದಿ ಮಾಡ್ತಾ ಇರುವಂತಹ ಚೀನಾ. ಆದರೆ ಇದೀಗ ಹಡಗುಗಳೆಲ್ಲವೂ ಕೂಡ ಅಲ್ಲೇ ಸ್ತಬ್ಧವಾಗಿವೆ, ನಿಂತ ಜಾಗದಲ್ಲೇ ನಿಂತಿವೆ. ಒಂದು ವೇಳೆ ಕದಲಿದ್ದೇ ಆದರೆ ಇರಾನ್ ತನ್ನ ದಾಳಿಯ ಉತ್ತರವನ್ನು ಕೊಡೋದಕ್ಕೆ ಸಿದ್ಧವಾಗಿದೆ. ಭಾರತ, ಚೀನಾ ಸೇರಿದಂತೆ ಬೇರೆ ಬೇರೆ ದೇಶಗಳ ಹಡಗುಗಳ ಸಂಚಾರವಾಗಿ ನಿರ್ಧಾರ ಯಾವಾಗ ಆಗುತ್ತೆ ಅಥವಾ ಏನಾಗುತ್ತೆ ಅನ್ನೋ ಕುತೂಹಲ ಇದೆ. ಸದ್ಯಕ್ಕಂತೂ ಹಡಗುಗಳು ಸಂಚಾರ ಮಾಡುವುದು ಅನುಮಾನವೇ.